ಮಾಂಸ ತಿಂದು ಸುತ್ತೂರು ಮಠಕ್ಕೆ ಭೇಟಿ ನೀಡಿದ ಕಾಂಗ್ರೆಸ್ ನಾಯಕರ ವಿರುದ್ಧ ರಾಜ್ಯದಾದ್ಯಂತ ಆಕ್ರೋಶ ಹೆಚ್ಚಾಗ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆ ರೀತಿ ಮಾಡಿದ್ದು ಸರಿಯಲ್ಲ, ಪದೇ ಪದೇ ಈ ರೀತಿಯ ಅಪಪ್ರಚಾರ, ಈ ರೀತಿ ಸೂಕ್ಷ್ಮ ಭಾವನೆಗಳನ್ನು ಕೆದಕುವುದು ಯಾಕೆ ಅನ್ನುವಂತಹ ಪ್ರಶ್ನೆ ಕೇಳಿ ಬರುತ್ತಿದೆ. ಮಾಂಸ ತಿಂದು ಸುತ್ತೂರು ಮಠಕ್ಕೆ ಕಾಂಗ್ರೆಸ್ ನಾಯಕರು ಭೇಟಿ ನೀಡಿದಂತಹ ವಿಚಾರಕ್ಕೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ರೀತಿ ಮಾಡಿದ್ದು ಸರಿಯಲ್ಲ ಅಂತ ಹೇಳಿದ್ದಾರೆ. ನಿನ್ನೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಇತ್ತು. ಅಲ್ಲಿ ಮಾಂಸದೂಟವನ್ನ ಮಾಡಿಬಿಟ್ಟು ನೇರವಾಗಿ ಸುತ್ತೂರು ಮಠಕ್ಕೆ ಬಂದು ಗದ್ದಿಗೆಗೆ ಪೂಜೆ ಮಾಡಿದ್ದಾರೆ. CM ಅವರು, ಹೋಮ್ ಮಿನಿಸ್ಟರ್ ಎಲ್ಲರೂ ಕೂಡ. ನಾನು ಅದಕ್ಕೆ ರಿಯಾಕ್ಷನ್ ಕೊಡೋಕ್ಕೆ ಇಷ್ಟಪಡೋದಿಲ್ಲ. ಅದು ಅವರವರು ಸಂಬಂಧಪಟ್ಟದ್ದು. ಅದು ಆ ರೀತಿ ನಡ್ಕೊಳ್ಳುವಂಥದ್ದು ಸರಿಯಲ್ಲ ಅಷ್ಟೇ. ಓಕೆ ಸರ್, ನಿನ್ನೆ CM ಸಿದ್ದರಾಮಯ್ಯ ಕೇವಲ ಈಗ ಮಾತ್ರ ಅಲ್ಲ, ಯಾವಾಗಲೂ ಕೂಡ ಇದೇ ರೀತಿ ಮಾಡ್ತಾರೆ. ಆಗಾಗ ಮಾಂಸವನ್ನು ತಿಂದು ದೇವಸ್ಥಾನಕ್ಕೆ ಹೋಗ್ತಾರೆ ಅಂತ ಹೇಳಿ ಮೈಸೂರಿನಲ್ಲಿ ಶಾಸಕ ಶ್ರೀವತ್ಸ ಕಿಡಿಕಾರಿದ್ದಾರೆ. ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಅಪಪ್ರಚಾರ ಮಾಡಿದ್ರು. ಮಾಂಸ ತಿಂದು ದೇವರ ದರ್ಶನ ಮಾಡಬಾರ್ದು ಅಂದಿದ್ರು. ಮೈಸೂರಿನಲ್ಲಿ ಸಿದ್ದರಾಮಯ್ಯ ವಿರುದ್ಧ ಶಾಸಕ ಶ್ರೀವತ್ಸ ಕಿಡಿಕಾರಿದ್ದಾರೆ. ಶ್ರೀಗಳ ಗದ್ದುಗೆಗೆ ಈ ರೀತಿ ಮಾಡಿದ್ದು ದೊಡ್ಡ ಅಪಚಾರ. ಮಾಂಸ ತಿಂದು ಗದ್ದುಗೆ ಪೂಜೆ ಮಾಡಿದ್ದು ಖಂಡನೀಯ. ಯಾಕಂದ್ರೆ ಸುತ್ತೂರು ಮಠದ ಗದ್ದುಗೆ ಅಷ್ಟು ಪವಿತ್ರವಾದದ್ದು ಅಂತ ಹೇಳಿ ಮೈಸೂರಿನಲ್ಲಿ ಶಾಸಕರು ಹೇಳಿದ್ದಾರೆ. ನೋಡೋಣ ಏನು ಹೇಳಿದ್ದಾರೆ. ದೆಹಲಿಯಲ್ಲಿ ಮಾಂಸದೂಟ ಮಾಡಿದ್ದಾರೆ. ಅಲ್ಲಿಂದ ನೇರವಾಗಿ ಬಂದು ಸುತ್ತೂರಿನ ಜಗದ್ಗುರುಗಳ ಗದ್ದಿಗೆಗೆ ಬಂದು ಪೂಜೆಯನ್ನ ನಡೆಸಿದ್ದಾರೆ. ಸರ್, ಸಿದ್ದರಾಮಯ್ಯನವರು ಇದು ಅವಾಗವಾಗ ಮಾಡ್ತಾನೆ ಇರ್ತಾರೆ. ಧರ್ಮಸ್ಥಳಕ್ಕೆ ಮಂಜುನಾಥನ ದರ್ಶನಕ್ಕೆ ಹೋಗುವ ಸಂದರ್ಭದಲ್ಲೂ ಇದೇ ರೀತಿಯಲ್ಲಿ ಅಪಚಾರ ಆಗುವಂಗೆ ನಡ್ಕೊಂಡಿದ್ರು. ಆಗ ಮಾಂಸ ತಿನ್ಕೊಂಡು ದೇವ್ರ ದರ್ಶನ ಮಾಡಬಾರ್ದಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದರು. ನಿನ್ನೆ ಸುತ್ತೂರಿನ ಗದ್ದಿಗೆ ಒಂದು ಪವಿತ್ರ ಕ್ಷೇತ್ರ. ಸುತ್ತಮುತ್ತಲಿನ ಜಿಲ್ಲೆಯಿಂದ ರಾಜ್ಯದಾದ್ಯಂತ ಬರುವಂಥ ಗದ್ದಿಗೆ ಮತ್ತು ರಾಜೇಂದ್ರ ಶ್ರೀಗಳ ಏನು ಹಿಂದಿನ ಗುರುಗಳ ಗದ್ದಿಗೆಗೆ ಈ ರೀತಿ ಮಾಡ್ತಾರೆ ಅನ್ನೋದು ದೊಡ್ಡ ಅಪಚಾರ. ಮಾಂಸ ತಿಂದು ಗದ್ದಿಗೆ ಪೂಜೆ ಮಾಡಿದ್ದಂತೂ ಖಂಡನೀಯ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಉಡಾವೆ ಅಂತ ಅನಿಸುತ್ತೆ. ನಾನು ಯಾವ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀನಿ, ಹೋಗ್ಬೇಕಾದ್ರೆ ಹೇಗೆ ಹೋಗಬೇಕು, ಯಾವ ರೀತಿಯಲ್ಲಿ ನೇಮನಿಷ್ಠೆಯಿಂದ ಇರಬೇಕು ಅಂತಲೇ ತಿಳ್ಕೊಳ್ಳದೆ ಇರೋದಾಗ್ಬಿಟ್ರೆ ಒಬ್ಬ ಮುಖ್ಯಮಂತ್ರಿಗಳು ಹಿಂಗೆ ನಡ್ಕೋತಾರೆ ಅಂದರೆ ಇನ್ನು ಯಾರಿಗೆ ಹೇಳೋದು ನಾವು? ಇಷ್ಟೊಂದು ಪವಿತ್ರ ಕ್ಷೇತ್ರ, ನೂರಾರು ಲಕ್ಷಾಂತರ ಜನ ಬಂದು ಹೋಗ್ತಾ ಇರುವಂಥ ಕ್ಷೇತ್ರ. ಈ ವರ್ಷ 20 ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್. ಲೈವ್ನಲ್ಲಿ ಜನ ಆಗ್ತಿದ್ದಾರೆ. ವಿನೋದ್, ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯನವರ ನಡೆ ಇದೇನು ಹೊಸದೇನಲ್ಲ. ಆದರೆ ಈಗ ಸುತ್ತೂರು ಮಠಕ್ಕೆ ಹೋಗಿರೋದು ಯಡಿಯೂರಪ್ಪನವರು ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಜೊತೆಗೆ ಮೈಸೂರು ಶಾಸಕರಾದಂಥ ಶ್ರೀವತ್ಸ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸದ್ಯಕ್ಕೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ದಿವಿತ್, ಈಗಾಗಲೇ ಏನೋ ನಿನ್ನೆ ದೆಹಲಿಯಲ್ಲಿ ಇಡೀ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಸೊ ಕಾಂಗ್ರೆಸ್ಗೆ ಹೋದಂತಹ ಎಲ್ಲ ಶಾಸಕರು ಮತ್ತು ಸಚಿವರಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಔತಣಕೂಟವನ್ನು ಯೋಜನೆ ಮಾಡಲಾಗಿತ್ತು. ಆ ಔತಣಕೂಟದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ನಾಯಕರೆಲ್ಲರೂ ಕೂಡ ಮಾಂಸಾಹಾರ ಸೇವನೆಯನ್ನು ಮಾಡಿದ್ದಾರೆ. ಅದಕ್ಕೆ ಈಗಾಗಲೇ ಅದು ಸಾಕಷ್ಟು ವಿಡಿಯೋಗಳು ಕೂಡ ಈಗಾಗಲೇ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿರುವಂಥದ್ದು. ಭಾಳ ಪ್ರಮುಖವಾಗಿ ಮಾಂಸಾಹಾರ ಊಟ ಮಾಡೋದಕ್ಕೆ ಯಾರು ಕೂಡ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಇಲ್ಲ. ಆದರೆ ನೇರವಾಗಿ ಅವರು ದೆಹಲಿಯಿಂದ ನೇರವಾಗಿ ಸುತ್ತೂರು ಮಠಕ್ಕೆ, ಅಂದರೆ ಈಗಾಗಲೇ ಕಳೆದ 2 ದಿನಗಳಿಂದಲೂ ಕೂಡ ಸುತ್ತೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೀತಾ ಇದೆ. ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಅನೇಕ ಧಾರ್ಮಿಕ ಕಾರ್ಯಕ್ರಮ ನಡೀತಾ ಇದೆ. ಜೊತೆಗೆ ಧಾರ್ಮಿಕ ಮುಖಂಡರು ಕೂಡ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ನಿನ್ನೆ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಹಾದಿಯಾಗಿ ಗೃಹ ಸಚಿವರು ಇರ್ಬೋದು, KJ ಜಾರ್ಜ್ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಎಲ್ಲರೂ ಕೂಡ ಈ ಒಂದು ಪೂಜಾ ಕಾರ್ಯಕ್ರಮ ಭಾಗಿಯಾಗಿದ್ದರು. ಅಂದರೆ ನೇರವಾಗಿ ಮಾಂಸಾಹಾರ ಸೇವನೆಯನ್ನು ಮಾಡಿ ಈಗಾಗಲೇ ಏನು ಸುತ್ತೂರು ಜಗದ್ಗುರುಗಳ ಮೂಲ ಕತ್ತಲು ಅಂದರೆ ಗದ್ದಿಗೆಯಲ್ಲಿದೆ, ಆ ಒಂದು ಗದ್ದಿಗೆಗೆ ದೇವಸ್ಥಾನದ ಒಳಭಾಗಕ್ಕೆ ಹೋಗಿ ಮಂಗಳಾರತಿಯನ್ನು ಸ್ವೀಕರಿಸಿದ ಜೊತೆಗೆ ಅಲ್ಲಿ ಪೂಜೆಯಲ್ಲೂ ಕೂಡ ನೆರವೇರಿಸಿರುವಂಥದ್ದು. ಈಗ ಸಾಕಷ್ಟು ಆಕ್ಷೇಪಣೆಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಸಿದ್ದರಾಮಯ್ಯನವರು ಈ ಹಿಂದೆ ಧರ್ಮಸ್ಥಳಕ್ಕೆ ಬೀಲಿನ ಊಟವನ್ನು ಮಾಡಿ ಪ್ರವೇಶವನ್ನು ಪಡೆದು ಸಾಕಷ್ಟು ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇತ್ತು. ಓಕೆ, ಬರುವ ಲೋಕಸಭೆ ಚುನಾವಣೆಯಲ್ಲಿ ಅಭೂತಪೂರ್ವ ಗೆಲುವನ್ನ ಮತ್ತೆ ಸಾಧಿಸಬೇಕು ಅಂತ ಬಿಜೆಪಿ ಪಣ ತೊಟ್ಟಂತಿದೆ. ಅದರಲ್ಲೂ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ದಿಗ್ವಿಜಯ ಸಾಧಿಸಬೇಕು ಅನ್ನುವಂಥದ್ದು ಬಿಜೆಪಿಗರ ಲೆಕ್ಕಾಚಾರ. ಹೀಗಾಗಿ ಮನೆ ಮನೆಗೆ ಬಿಜೆಪಿ, ಮನಕ್ಕೆ ಮೋದಿ ಅನ್ನುವಂತಹ ಗಾಂವ್ ಚಲೋ ಅಭಿಯಾನಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಚಾಲನೆಯನ್ನ ನೀಡಿದ್ದಾರೆ. ಯಶವಂತಪುರದ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಚಾಲನೆಯನ್ನ ನೀಡಿರೋದು. ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಮನೆಗೆ ಮನಗಳಿಗೆ ಬಿಜೆಪಿ ಮತ್ತು ಮೋದಿ ಅವರನ್ನು ತಲುಪಿಸುವ ಕೆಲಸ
ಈ ಒಂದು ವಿಶೇಷ ಕಾರ್ಯಕ್ರಮದ ಮೂಲಕ ಆಗ್ಲಿಕ್ಕಿದೆ ಅನ್ನುವಂಥದ್ದು ಬಿಜೆಪಿ ನಾಯಕರ ಅಂಬೋಣ. ಇನ್ನು ಕಾರ್ಯಕರ್ತರು ಕೂಡ ಅಷ್ಟೇ ಹುಮ್ಮಸ್ಸಿನಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ಮನೆ ಮನೆಗೆ ಬಿಜೆಪಿ, ಮನ ಮನಕ್ಕೆ ಮೋದಿ ಅಂತ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ನಾನಾ ರಣತಂತ್ರಗಳನ್ನು ರೂಪಿಸ್ತಾ ಇರುವಂತಹ ಬಿಜೆಪಿ 28ಕ್ಕೆ 28 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬೇಕು ಅನ್ನುವಂತಹ ಪಣ ತೊಟ್ಟಿದೆ. ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರಬೇಕು ಅನ್ನುವಂತಹ ಛಲದಿಂದ ಮುಂದೆ ಸಾಗ್ತಾ ಇದೆ. ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಬೇಕು ಅನ್ನುವಂತಹ ಹಠದಲ್ಲಿ ನಾನಾ ರೀತಿಯ ಕಸರತ್ತನ್ನ ಬಿಜೆಪಿ ಈಗ ಮಾಡ್ತಾ ಇದೆ. ಅದರಲ್ಲಿ ಮತ್ತೊಂದು ಈ ಗಾಂವ್ ಚಲೋ ಅಭಿಯಾನ. ಅದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇವತ್ತು ಯಶವಂತಪುರದ ಗೊಲ್ಲಹಳ್ಳಿ ಗ್ರಾಮದಲ್ಲಿ ಚಾಲನೆಯನ್ನು ನೀಡಿದ್ದಾರೆ. ನೂರಾರು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ಲೋಕಸಭೆ ಚುನಾವಣೆಗೆ ಯಾವ ರೀತಿ ತಯಾರಾಗ್ತಾ ಇದೆ? ಒಂದ್ ಕಡೆ ಟಿಕೆಟ್ಗಾಗಿ ತೀವ್ರ ಪೈಪೋಟಿ, ಮತ್ತೊಂದು ಕಡೆ ಸಂಘಟನೆಯ ನಾನಾ ರೀತಿಯ ಆಯಾಮಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಕಾರ್ಯಕರ್ತರನ್ನ ಒಗ್ಗೂಡಿಸಬೇಕು, ಸಂಘಟನೆಯ ಮೂಲಕ ಪಕ್ಷವನ್ನ ಮತ್ತಷ್ಟು ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಳ್ಳಿ ವಾರ್ಡ್ಗಳಲ್ಲಿ ಪಕ್ಷವನ್ನ ಗಟ್ಟಿಗೊಳಿಸುವಂತಹ ಕೆಲಸ ಈಗ ರಾಜ್ಯ ಬಿಜೆಪಿ ಘಟಕದಿಂದ ಆಗ್ತಾ ಇದೆ. ಅದರ ಭಾಗ ಎನ್ನುವಂತೆ ಮನೆ ಮನೆಗೆ ಬಿಜೆಪಿ, ಮನಗಳಿಗೆ ಮೋದಿ ಅನ್ನುವಂತಹ ವಿಶೇಷ ಕಾರ್ಯಕ್ರಮ. ಬಿಜೆಪಿಯ ಗಾಂವ್ ಚಲೋ ಅಭಿಯಾನಕ್ಕೆ ವಿಜೇಂದ್ರ ಅವರು ಯಶವಂತಪುರದಲ್ಲಿ ಚಾಲನೆಯನ್ನ ನೀಡಿದ್ದಾರೆ. ನೋಡಿ, ಸೋನಿಯಾ ಗಾಂಧಿನ DK ಶಿವಕುಮಾರ್ ಭೇಟಿಯಾಗಿದ್ದಾರೆ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಲೋಕಸಭೆ ಚುನಾವಣೆಯ ಬೆನ್ನಲ್ಲೇ ಈ ಒಂದು ಅಪ್ಡೇಟ್ ಸಿಗ್ತಾ ಇದೆ. ಲೋಕ ಚುನಾವಣೆ ಸೇರಿದಂತೆ ಪ್ರಸಕ್ತ ವಿದ್ಯಮಾನಗಳ ಚರ್ಚೆ ಮಾಡ್ತಾರೆ. ರಾಜ್ಯದ ವಿದ್ಯಮಾನಗಳ ಬಗ್ಗೆ ಕೂಡ ಚರ್ಚೆ ನಡೆಸಿದ್ದಾರೆ DCM DK ಶಿವಕುಮಾರ್ ಅಂತ. ಮುಂದಿನ ಲೋಕಸಭಾ ಚುನಾವಣೆ ತಯಾರಿ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರಂತೆ. ಸೋನಿಯಾ ಅವರನ್ನು ಕೂಡ ಭೇಟಿಯಾಗದೆ ಸಿದ್ದರಾಮಯ್ಯ ಹಿಂತಿರುಗಿದ್ರು. ಪ್ರತಿಭಟನೆ ಬಗ್ಗೆ ಸೋನಿಯಾಗೆ ಸಂಪೂರ್ಣ ವಿವರವನ್ನು DK ಶಿವಕುಮಾರ್ ನೀಡಿದ್ದಾರೆ ಅಂತ. ನಿನ್ನೆ ದೆಹಲಿ ಕಾಂಗ್ರೆಸ್ ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರು ದೆಹಲಿಯಲ್ಲಿ. ಸಿದ್ದರಾಮಯ್ಯ ಸೋನಿಯಾ ಗಾಂಧಿನ ಭೇಟಿಯಾಗದೆ ಹೋಗಿದ್ದಾರೆ ಅಂತ ಒಂದು ಕಡೆ ಆದರೆ, ಮತ್ತೊಂದು ಕಡೆ DCM DK ಶಿವಕುಮಾರ್ ಸೋನಿಯಾ ಗಾಂಧಿನ ಭೇಟಿ ಮಾಡಿದ್ದಾರೆ ಅಂತ. ಲೋಕಸಭೆ ಚುನಾವಣೆ ಸೇರಿದಂತೆ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದಾರಂತೆ. ಜೊತೆಗೆ ರಾಜ್ಯದಲ್ಲಿ ಸದ್ಯಕ್ಕಿರುವಂತಹ ರಾಜಕೀಯ ಪರಿಸ್ಥಿತಿ ಆಗಿರ್ಬೋದು ಅಥವಾ ಜನರ ಒಲವು, ಜನರ ನಿರೀಕ್ಷೆ, ಇವೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡಿದ್ದಾರೆ ಅಂತ. ಇನ್ನು ಮತ್ತೊಂದು ಕಡೆ ಮುಂದಿನ ಲೋಕಸಭೆ ಚುನಾವಣೆ ಬಗ್ಗೆಯೂ ಕೂಡ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು ಅಂತ ಹೇಳಿ ಚರ್ಚೆ ಮಾಡಿದ್ದಾರೆ ಅಂತೇಳಿ ಗೊತ್ತಾಗ್ತದೆ. ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರ ಗರ್ ವಾಪಸಿಯಿಂದ ಮಂಕಾದ ಕಾಂಗ್ರೆಸ್ಗೆ ಬಲ ತುಂಬುವುದಕ್ಕೆ ಬಿಜೆಪಿಯ ಮಾಜಿ ಸಚಿವರೊಬ್ಬರು ರೆಡಿ ಆದ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಬಿಜೆಪಿಯ ಮಾಜಿ ಸಚಿವ ಕಾಂಗ್ರೆಸ್ನ ಕದ ತಟ್ಟಿದ್ದಾರೆ ಅನ್ನುವಂತಹ ವಿಚಾರ ಇಲ್ಲಿ ಗೊತ್ತಾಗ್ತಾ ಇದೆ. ಕದ್ದು ಮುಚ್ಚಿ CM ಸಿದ್ದರಾಮಯ್ಯ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ನಾರಾಯಣಗೌಡ. ದಳ ಕಮಲ ಮೈತ್ರಿ ವಿರುದ್ಧ ಮಾಜಿ ಸಚಿವ ನಾರಾಯಣಗೌಡ ಸಿಡಿದಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನಾರಾಯಣಗೌಡ ನಡೆಯ ಇಂಚಿಂಚು ಮಾಹಿತಿ. ರಹಸ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಬಿಜೆಪಿಯ ನಾಯಕ ಮಾಜಿ ಸಚಿವ ನಾರಾಯಣಗೌಡ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ನಾರಾಯಣಗೌಡರ ಭೇಟಿಯ ಎಕ್ಸ್ಕ್ಲೂಸಿವ್ ಫೋಟೋ ನಮಗೆ ಲಭ್ಯವಾಗಿದೆ. ಯಾವ ಕಾರಣಕ್ಕಾಗಿ CM ಸಿದ್ದರಾಮಯ್ಯ ಅವರನ್ನು ನಾರಾಯಣಗೌಡ ಭೇಟಿಯಾದರು? ಈ ಬಿಜೆಪಿ ಮತ್ತು JDS ಮೈತ್ರಿಯಿಂದ ಸಿಡಿದೆದ್ರ ನಾರಾಯಣಗೌಡ ಕಾಂಗ್ರೆಸ್ ಸೇರೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡ್ರ? ಬಹಿರಂಗವಾಗಿಯೇ JDSಗೆ ಮಂಡ್ಯ ಬಿಟ್ಟು ಕೊಡುವಂತೆ ಒತ್ತಡ ಜಾಸ್ತಿ ಆಗಿದೆ. ಮಂಡ್ಯ ಕ್ಷೇತ್ರದ ಮೇಲೆ JDS ಕಣ್ಣಿಟ್ಟಿದೆ. ಕಾಂಗ್ರೆಸ್ ಕಡೆ ನಾರಾಯಣಗೌಡ ಸಹಜವಾಗಿ ಮುಖ ಮಾಡಿದ್ದಾರೆ. ಪಕ್ಷ ಸೇರ್ಪಡೆಯಾಗುವಂತೆ ಈಗಾಗಲೇ ನಾರಾಯಣಗೌಡ ಅವರಿಗೆ ಮುಖ್ಯಮಂತ್ರಿಗಳು ಸಲಹೆಯನ್ನೂ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ನಾರಾಯಣಗೌಡ ಕಾಂಗ್ರೆಸ್ ಅನ್ನ ಸೇರ್ಪಡೆಯಾಗ್ತಾರ ಅನ್ನೋದೇ ಸದ್ಯಕ್ಕಿನ ಕುತೂಹಲ.